ಸ್ನೇಹಿತರೆ, ಜಗತ್ತಿನಾದ್ಯಂತ ಇರೋ ಮನುಷ್ಯರು ಬೊಜ್ಜು ಬೆಳೆಸ್ಕೊಂಡು ಓಡಾಡ್ತಾ ಇದ್ರೆ, ಜಪಾನಿಯರು ಮಾತ್ರ ಇವತ್ತಿಗೂ ಹಂಗೆ ಕೋಲ್ ಮಿಂಚಿನ ಥರ ಸ್ಲಿಮ್ ಆಗಿ ತೆಳ್ಳಗೆ ಫಿಟ್ ಆಗಿ ಹೆಂಗೆ ಕಾಣಿಸ್ತಾರೆ ಅವರು. ಮುಂದುವರೆದಿರೋ ರಾಷ್ಟ್ರ, ನಮಗಿಂತ ಶ್ರೀಮಂತರು, ಏನು ಬೇಕಾದರೂ ತಿನ್ಬೋದು ಕುಡಿಬೋದು. ಆದರೂ ಜಪಾನಿಯರು ಮ್ಯಾಜಿಕಲಿ ಸ್ಲಿಮ್ ಆಗಿರೋದು, ಫಿಟ್ ಆಗಿ ಕಾಣೋದು, ಎಲ್ಲರೂ ಅಂತಲ್ಲ ಆದರೆ ಬಹುತೇಕರು ಫಿಟ್ ಆಗಿ ಕಾಣೋದು ಯಾಕೆ, ಏನು ಮಾಡ್ತಾರೆ ಅಂತ ಮ್ಯಾಜಿಕ್ ಜಪಾನಿಯರು. ಇಡೀ ಪ್ರಪಂಚ ನೋಡಿ ಇವತ್ತು ಸದ್ದಿಲ್ಲದೆ ಮಹಾಮಾರಿ ಬೆಳೀತಾ ಇದೆ. ಕೊರೋನಾ ಅಲ್ಲ, ಎಬೋಲಾ ಅಲ್ಲ, ಒಬೆಸಿಟಿ, ಅತಿಯಾದ ಬೊಜ್ಜು, ಎಲ್ಲರಿಗೂ ಫ್ಯಾಟಿ ಲಿವರ್. ಅಮೆರಿಕದಲ್ಲಿ ಪ್ರತಿ 10 ಜನರಲ್ಲಿ 4 ಜನ ಬೊಜ್ಜು ಒಬೆಸಿಟಿಯಿಂದ ಒದ್ದಾಡ್ತಿದ್ದಾರೆ. ನಮ್ಮ ಭಾರತದಲ್ಲೂ ಕೂಡ ಅಷ್ಟೇ, ಸಿಟಿಗಳಲ್ಲಿ ಹಾರ್ಟ್ ಅಟ್ಯಾಕ್, ಶುಗರ್ ಕಾಯಿಲೆಗಳ ಮೂಲ ಕಾರಣ ಈ ಬೊಜ್ಜು. ಆದರೆ ಜಪಾನ್ ಅವರಿಗೆ ಈ ಸಮಸ್ಯೆ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಅವರಿಗೆ ದೊಡ್ಡ ಪ್ಯಾಂಡಮಿಕ್ ಅಲ್ವೇ ಅಲ್ಲ ಅದು. ನೀವು ದಪ್ಪಗಿರೋ ಮನುಷ್ಯರನ್ನ ಹುಡ್ಕೋಕು ಕೂಡ ಅಲ್ಲಿ ಭೂತಗನ್ನಡಿ ಹಿಡ್ಕೊಂಡು ಓಡಾಡಬೇಕು. ಅಂದರೆ ಫಿಟ್ ಇಲ್ಲದೇ ಇರೋರನ್ನ ಹುಡ್ಕೊಂಡು ಓಡಾಡಬೇಕಾಗತ್ತೆ, ಸಿಗಲ್ಲ ನಿಮಗೆ ಕೂಡಲೇ. ಜಪಾನಲ್ಲಿ ಒಬೆಸಿಟಿ ರೇಟ್ ಕೇವಲ 3.6%. ಅಮೆರಿಕ ಕಂಪೇರ್ ಮಾಡಿದ್ರೆ ಅದು 100ರಷ್ಟು ಕಮ್ಮಿ. ಅಲ್ಲಿನ ಜನ ಸರಾಸರಿ 80-90 ವರ್ಷ ಆದರೂ ಕೂಡ ಗಟ್ಟಿ ಮುಟ್ಟಾಗಿ ಓಡಾಡಿಕೊಂಡು ಎಲ್ಲ ಕೆಲಸ ಮಾಡ್ತಿರ್ತಾರೆ. ಹಾಗಿದ್ರೆ ಜಪಾನಿಯರ ಹತ್ರ ಇರೋ ಆ ಮ್ಯಾಜಿಕ್ ಪಿಲ್ ಯಾವುದು? ಅವರು ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾರಾ, ಅಥವಾ ಅವರು ತಿನ್ನೋ ಅನ್ನದಲ್ಲಿ ಏನಾದರೂ ಮ್ಯಾಜಿಕ್ ಇದೆಯಾ? ಏನು ತಿಂತಾರೆ, ಹೇಗೆ ತಿಂತಾರೆ? ಜಪಾನ್ ಸರ್ಕಾರ ದಪ್ಪಗಾಗಬಾರ್ದು ಅಂತ ಏನೆಲ್ಲ ಕಠಿಣ ಕಾನೂನು ತಗೊಂಡಿದೆ ಗೊತ್ತಾ? ಸರ್ಕಾರ ಎಷ್ಟು ತಲೆ ಕೆಡಿಸ್ಕೊಂಡಿದೆ ಗೊತ್ತಾ ಇಲ್ಲಿ ಜನರ ಫಿಟ್ನೆಸ್ ಬಗ್ಗೆ, ಬೊಜ್ಜು ಬರಬಾರ್ದು ಅಂಥೇಳಿ. ಇವತ್ತಿನ ಈ ಡೀಪ್ ಡೈವ್ ವಿಡಿಯೋನಲ್ಲಿ ಜಪಾನಿಯರ ದೀರ್ಘಾಯುಷ್ಯ ಮತ್ತು ಸ್ಲಿಮ್ ಬಾಡಿ ಹಿಂದಿರೋ ಸೈಂಟಿಫಿಕ್ ಸೀಕ್ರೆಟ್ಸ್ನ ಅರ್ಥ ಮಾಡ್ಕೊಳ್ತಾ ಹೋದರೆ ನಾಳೆ ನಮ್ಮ ಜೀವನ ಕೂಡ ಬದಲಾಗ್ಬೋದು ಮೋಸ್ಟ್ಲಿ. ಸೀಕ್ರೆಟ್ ನಂಬರ್ 1, ಆ ಮ್ಯಾಜಿಕ್ ಪ್ಲೇಟ್. ನಾವು ಮೊದಲನೇದಾಗಿ ಜಪಾನಿಯರ ಊಟದ ಪ್ಲೇಟನ್ನು ಕಿತ್ಕೊಂಡು ಚೂರು ನೋಡೋಣ ಏನು ತಿಂತಾರೆ ಅಂತ ಹೇಳಿ. ನಮ್ಮಲ್ಲಿ ಅಥವಾ ವೆಸ್ಟರ್ನ್ ಕಂಟ್ರೀಸಲ್ಲಿ ಊಟ ಅಂದರೆ ಏನು? ದೊಡ್ಡ ಪ್ಲೇಟ್ ತುಂಬ ಅನ್ನ ಅಥವಾ 2 ದೊಡ್ಡ ಬರ್ಗರ್, ಒಂದೇ ಐಟಮ್ ಜಾಸ್ತಿ ಇರುತ್ತೆ. ಆದರೆ ಜಪಾನ್ನಲ್ಲಿ ಇಚಿಜು ಶನಾಯಿ ಅನ್ನೋ ಕಾನ್ಸೆಪ್ಟ್ ಇದೆ. ಅಂದರೆ ಒಂದು ಸೂಪ್ 3 ಸೈಡ್ ಡಿಶ್ ಅಂತ. ನೀವು ಜಪಾನಿಯರ ಊಟದ ಟೇಬಲ್ ನೋಡಿದ್ರೆ ಅಲ್ಲಿ ದೊಡ್ಡ ಪ್ಲೇಟ್ ಇರೋದೇ ಇಲ್ಲ. ಬದಲಿಗೆ ಕೈ ಅಳತೆಯ ಪುಟ್ಟ ಬೌಲ್ಗಳು ಇರ್ತವೆ. ಸ್ವಲ್ಪ ಅನ್ನ, ಪಕ್ಕದಲ್ಲಿ ಮಿಸೋ ಸೂಪ್, ಒಂದು ಸಣ್ಣ ಪೀಸ್ ಮೀನು, ಬೇಯಿಸಿದ ತರಕಾರಿ ಮತ್ತು ಉಪ್ಪಿನಕಾಯಿ. ಇಲ್ಲಿರೋ ಸೈಕಾಲಜಿ ಏನು ಗೊತ್ತಾ? ನೀವು ಯಾವಾಗ ಸಣ್ಣ ಬೌಲ್ಗಳಲ್ಲಿ ವೆರೈಟಿ ಫುಡ್ ನೋಡ್ತಿರೋ, ನಿಮ್ಮ ಮೆದುಳಿಗೆ ಸಿಕ್ಕಾಪಟ್ಟೆ ವೆರೈಟಿ ಇದೆ ಗುರು ಇವತ್ತು, ಮಜಾ ಊಟ ಅನ್ನೋ ಫೀಲ್ ಬರುತ್ತೆ. ಅಲ್ಲೇ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ತಿಂತಿರೋದು ಸಾದಾ ಸೀದಾ ಹೆಲ್ದಿ ಫುಡ್ ಆದರೂ ಕೂಡ ನಿಮಗೆ ವೆರೈಟಿ ಕಾಣುತ್ತೆ, ಬೋರ್ ಆಗಲ್ಲ. ಜೊತೆಗೆ ತುಂಬ ಕಂಡ್ರೂ ಕೂಡ ತುಂಬ ಇರಲ್ಲ. ತಿಂದಿರೋದು ಕಮ್ಮಿ ಕ್ಯಾಲರೀಸ್. ಇದನ್ನೇ ಪೋರ್ಷನ್ ಕಂಟ್ರೋಲ್ ಅಂತ ಕರೆಯೋದು. ಅಷ್ಟೇ ಅಲ್ಲ, ಅವರ ಅಡುಗೆ ಮಾಡೋ ವಿಧಾನ ಕೂಡ ತುಂಬ ಡಿಫ್ರೆಂಟ್. ನಮ್ಮಲ್ಲಿ ಎಣ್ಣೆಲಿ ಕರ್ಕೊಂಡು ಚರ ಪರ ಅಂತ ಮಾಡಿ ತಿಂದರೆ ಅವರು ಹಬೆಯಲ್ಲಿ ಬೇಯಿಸ್ತಾರೆ, ಸ್ಟೀಮ್ ಮಾಡ್ತಾರೆ. ನಮ್ಮಲ್ಲೂ ಕೂಡ ಮಾಡ್ತೀವಿ, ಇಡ್ಲಿ ಕಡುಬು ಎಲ್ಲ ಮಾಡ್ತೀವಿ, ಆದರೆ ಎಲ್ಲ ಫುಡ್ ಮಾಡಲ್ಲ, ಅಪರೂಪ ಅದು. ಅವರು ಗ್ರಿಲ್ ಮಾಡ್ತಾರೆ ಅಥವಾ ಫರ್ಮೆಂಟೇಷನ್ ಮಾಡ್ತಾರೆ, ಮತ್ತು ಎಣ್ಣೆ ಬಳಕೆ ತುಂಬ ಕಮ್ಮಿ ಮಾಡ್ತಾರೆ. ಮುಖ್ಯವಾಗಿ ಜಪಾನಿಯರು ಊಟದ ಜೊತೆಗೆ ಕುಡಿಯೋ ಮಿಸೋ ಸೂಪ್ ಇದೆಯಲ್ಲ, ಇದರಲ್ಲಿ ಪ್ರೋಬಯಾಟಿಕ್ಸ್ ಜಾಸ್ತಿ ಇರುತ್ತೆ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸೂಪರ್ ಫಾಸ್ಟ್ ಮಾಡುತ್ತೆ, ಚೆನ್ನಾಗಿ ಮಾಡುತ್ತೆ, ಸ್ಮೂತ್ ಮಾಡುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಿದ್ರೆ ಬೊಜ್ಜು ಸಂಗ್ರಹ ಆಗಿ ಉಳ್ಕೊಳ್ಳೋದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೀಕ್ರೆಟ್ ನಂಬರ್ 2, ಹರ ಹಚಿಬು. ಊಟ ಏನು ತಿಂತಾರೆ ಅನ್ನೋದು ಎಷ್ಟು ಮುಖ್ಯನೋ, ಹೇಗೆ ತಿಂತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ನಮ್ಮಲ್ಲೊಂದು ಅಭ್ಯಾಸ ಇದೆ, ಹೊಟ್ಟೆ ಪೂರ್ತಿ ತುಂಬೋವರೆಗೂ ಅಥವಾ ಕತ್ತಿನವರೆಗೂ ತಿನ್ನೋದು ಅಂತ. ಊಟ ಆದಮೇಲೆ ಹೇಳೋಕ್ಕೂ ಕಷ್ಟ ಆಗಬೇಕು, ಆ ಥರ ತಿಂತೀವಿ. ಮಲಗ್ತೀನಿ ಬಿಡು, ಆಗಲ್ಲ ಗುರು ಅಂತೇಳಿ ಟೈಟ್ ಆದವ್ರ ಥರ ಹೋಗಿ ಮಲ್ಕೊಂಡ್ಬಿಡ್ತಾರೆ ತುಂಬ ಜನ. ಆ ಲೆವೆಲಿಗೆ ತಿಂದು ಓಡಾಡೋಕ್ಕೆ ಆಗ್ತಿರೋದಿಲ್ಲ. ಕೆಲವರು ಬೆಲ್ಟ್ ಲೂಸ್ ಮಾಡ್ಕೊಂಡು ಮತ್ತೆ ಹಾಕ್ಕೊಂಡು ಕಂಟಿನ್ಯೂ ಜಮಾಯಿಸು ಅಂತ ಮುಂದುವರಿಸ್ತಾರೆ. ಬೆಲ್ಟ್ ಹಿಡಿತಾ ಇದೆ ತಡಿ ಅಂತ ಹೇಳಿ ನೋಡಿ ಕಣ್ಣಾರೆ. ಆದರೆ ಜಪಾನ್ನಲ್ಲಿ ಶತಮಾನಗಳಿಂದ ಒಂದು ಸೂತ್ರವನ್ನು ಪಾಲಿಸ್ತಾರೆ. ಅದನ್ನೇ ಹರ ಹಚಿಬು ಅಂತ ಕರೀತಾರೆ. ಇದರ ಅರ್ಥ ಸಿಂಪಲ್, ಹೊಟ್ಟೆ 80% ತುಂಬಿದ ತಕ್ಷಣ ಊಟ ನಿಲ್ಲಿಸುವಂತ. ಇದರ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ ಸ್ನೇಹಿತರೆ. ನಮ್ಮ ಹೊಟ್ಟೆ ತುಂಬಿದೆ ಅಂತ ನಮ್ಮ ಮೆದುಳಿಗೆ ಸಿಗ್ನಲ್ ಹೋಗೋಕ್ಕೆ ಸುಮಾರು 20 ನಿಮಿಷ ಬೇಕು. ನಾವು ಟೈಮ್ ಕೊಡದೆ ಗಬ ಅಂಥೇಳಿ ತುರ್ಕಿ ತಿಂದರೆ ಆ ಸಿಗ್ನಲ್ ಹೊಟ್ಟೆ ತುಂಬಿದೆ ಅನ್ನೋದು ಮೆದುಳಿಗೆ ತಲುಪುವಷ್ಟರಲ್ಲಿ ನೀವು ಇಷ್ಟು ದಿನದ್ರ ಬದಲಿಗೆ ಇಷ್ಟು ಎಕ್ಸ್ಟ್ರಾ ತಿಂದಾಗಿರುತ್ತೆ, ಮೂಗು ತನಕ ಬಂದಿರುತ್ತೆ. ಆದರೆ ಜಪಾನಿಯರು ನಿಧಾನವಾಗಿ ಪ್ರತಿ ತುತ್ತನ್ನು ಆಸ್ವಾದಿಸ್ತಾ ತಿಂತಾರೆ, ಎಂಜಾಯ್ ಮಾಡ್ತಾರೆ, ಮುಗುಳ್ನಗೆಯೊಂದಿಗೆ ತಿಂತಾರೆ. 80% ಹೊಟ್ಟೆ ತುಂಬಿದಾಗ ಸ್ಟಾಪ್ ಮಾಡ್ತಾರೆ. ಇರೋ ಬಾಕಿ 20% ಕೂಡ ತುಂಬೋದಿಲ್ಲ. ಆ ಸ್ಲೋ ಈಟಿಂಗ್ನಿಂದಾಗಿ ಅವರಿಗೆ ಆಲ್ರೆಡಿ 80% ಫಿಲ್ ಮಾಡುವಷ್ಟರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕ ಹೋಗಿರುತ್ತೆ, ಸ್ಲೋ ತಿಂದಿರ್ತಾರಲ್ಲ ಹಾಗಾಗಿ. ಅದರ ಪರಿಣಾಮ ಅವ್ರದ್ದು ಹೊಟ್ಟೆ ತುಂಬಿದ್ರೂ ಎಕ್ಸ್ಟ್ರಾ ಮೂಗ್ ತನಕ ಓವರ್ ಈಟಿಂಗು ಆಗೋದಿಲ್ಲ, ಹೆವಿನೆಸ್ಸು ಫೀಲ್ ಆಗೋದಿಲ್ಲ, ಸೋಂಬೇರಿತನ ಕೂಡ ಬರೋದಿಲ್ಲ. ಸೀಕ್ರೆಟ್ ನಂಬರ್ 3, ಸಮುದ್ರದ ಸಂಪತ್ತು. ಜಪಾನ್ ಒಂದು ದ್ವೀಪ ಸಮುಚ್ಚಯ, ದ್ವೀಪಗಳ ರಾಷ್ಟ್ರ. ಅಲ್ಲಿ ತರಕಾರಿ ಅಷ್ಟೇ ಅಗ್ಗವಾಗಿ ಮೀನು ಸಿಗುತ್ತೆ, ಎಲ್ಲಿ ಕೈ ಹಾಕಿದ್ರು ಮೀನು. ಅಮೆರಿಕನ್ನರು ಅಥವಾ ಯುರೋಪಿಯನ್ನರು ರೆಡ್ ಮೀಟ್ ಜಾಸ್ತಿ ತಿಂತಾರೆ.
ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಇದು ಹಾರ್ಟ್ ಪ್ರಾಬ್ಲಮ್ಸ್ ಮತ್ತು ಬೊಜ್ಜಿಗೆ ಮೇನ್ ರೀಸನ್. ಆದರೆ ಜಾಪನೀಸ್ ದಿನಕ್ಕೆ ಒಂದ್ಸಲಿನಾದರೂ ಕೂಡ ಸ್ವಲ್ಪ ಫಿಶ್ ತಿಂತಾರೆ. ಮೀನಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಬ್ರೈನ್ ಫಾಸ್ಟಾಗಿ ಕೆಲಸ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಕೂಡ ಕರಗಿಸೋ ಸಾಮರ್ಥ್ಯ ಇರುತ್ತೆ. ಜಪಾನ್ ಪ್ರಪಂಚದ ಜನಸಂಖ್ಯೆಯಲ್ಲಿ ಕೇವಲ 2% ಇದೆ. ಆದರೆ ಜಗತ್ತಿನ 10% ಮೀನು ಇವರೇ ಕಬಳಿಸ್ತಾರೆ, ತಿಂತಾರೆ. ಅದರಲ್ಲೂ ಅವರು ಮೀನನ್ನು ಫ್ರೆಶ್ ಆಗಿ ಹಸಿಯಾಗಿ ತಿಂತಾರೆ, ಸುಶಿ ಮಾಡ್ಕೊಂಡು ತಿಂತಾರೆ. ಅಂದರೆ ಒಂಥರ ಲೈಟಾಗಿ ಬೇಯಿಸಿ ತಿಂತಾರೆ. ಅದರ ಪರಿಣಾಮ ಅದರಲ್ಲಿರೋ ನ್ಯೂಟ್ರಿಷನ್ ಫುಲ್ ಅವ್ರಿಗೆ ಸಿಗುತ್ತೆ. ಇದೇ ಅವರ ಸ್ಲಿಮ್ ಸೊಂಟದ ಗುಟ್ಟು. ಆದರೆ ಸ್ನೇಹಿತರೆ, ಏನೇ ಹೆಲ್ತ್ ಮೇಂಟೈನ್ ಮಾಡಿದ್ರು ಕೂಡ ಏನಾದರೂ ಆರೋಗ್ಯದ ಸಮಸ್ಯೆ ಆವಾಗ ಮನುಷ್ಯರ ಮೇಲೆ ಬಂದೇ ಬರುತ್ತಲ್ವ. ಅಂಥದ್ರಲ್ಲಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇದ್ದರೆ ಇನ್ನೂ ಜಾಸ್ತಿ. ಭಾರತೀಯರದಂತೂ ಕೇಳೋದೇ ಬೇಡ. ಸೊ ಸ್ನೇಹಿತರಲ್ಲಿ ಆರೋಗ್ಯದ ವಿಚಾರ ಬಂದಿರೋದ್ರಿಂದ ಒಂದು ಕಿವಿ ಮಾತು ಹೇಳಬೇಕು. ಅದೇ ಹೆಲ್ತ್ ಇನ್ಶೂರೆನ್ಸ್. ಸ್ನೇಹಿತರೆ, ನಾವು ಬದುಕಿದ್ದಾಗ ಬರೋ ಮೆಡಿಕಲ್ ಎಮರ್ಜೆನ್ಸಿ ನಮ್ಮ ಸೇವಿಂಗ್ಸ್ ಮತ್ತು ಫಿನಾನ್ಷಿಯಲ್ ಗೋಲ್ಸ್ ಎರಡನ್ನ ಕೂಡ ಸುಟ್ಟು ಹಾಕಬಾರ್ದು. ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಬ್ಬರಿಗೂ ಕೂಡ. ಯಾಕಂದರೆ ಮೆಡಿಕಲ್ ಎಮರ್ಜೆನ್ಸಿ ಯಾರಿಗೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕಣ್ಣು ಮುಂದೆನೇ ಎಷ್ಟೋ ಮಿಡಲ್ ಕ್ಲಾಸ್ ಕುಟುಂಬಗಳು ಒಂದೇ ಒಂದು ಆಪರೇಷನ್ಗೆ, ಒಂದೇ ಒಂದು ಮೆಡಿಕಲ್ ಎಮರ್ಜೆನ್ಸಿಗೆ ಇಡೀ ಜೀವನದ ಸೇವಿಂಗ್ಸ್ ಖಾಲಿ ಮಾಡಿ ಲೋನ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಇಲ್ಲಿ 50,000 ಕೊಡಿ, 30,000 ಕೊಡಿ ಅಂತ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೇಳೋ ಪರಿಸ್ಥಿತಿ ಬರುತ್ತೆ. ಹಾಗಾಗಬಾರ್ದು ಅಂದರೆ ತಿಂಗಳಿಗೆ ಜಸ್ಟ್ 500-600 ರೂಪಾಯಿ ಪ್ರೀಮಿಯಂ ಕಟ್ಟಿ 10-15 ಲಕ್ಷ ರೂಪಾಯಿ ತನಕದ ಮೆಡಿಕಲ್ ಕವರೇಜ್ ಇರೋ ಹೆಲ್ತ್ ಪ್ಲಾನ್ಗಳನ್ನು ತಗೋಬೇಕು. ಮಂತ್ಲಿ ಆದರೆ ಆ್ಯನ್ಯುವಲ್ ಪ್ಲಾನ್ಸ್ ಕೂಡ ಇದ್ದಾವೆ. ಯಾವುದೇ ಟೆನ್ಷನ್ ಇಲ್ಲದೆ ಆಪರೇಷನ್ ಮಾಡಿಸ್ಕೊಂಡು ಅಥವಾ ಚಿಕಿತ್ಸೆ ಪಡ್ಕೊಂಡು ಬಿಲ್ ಇನ್ಶೂರೆನ್ಸ್ ಹತ್ರ ಪೇ ಮಾಡಿಸ್ಕೊಂಡು ನೀವು ಫಿನಾನ್ಷಿಯಲ್ ಹೆಲ್ತನ್ನು ಕೂಡ ಮೇಂಟೈನ್ ಮಾಡ್ಬೋದು ನಿಮ್ಮ ಹೆಲ್ತ್ ಜೊತೆಗೆ. ಸೊ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ ಹೆಲ್ತ್ ಇನ್ಶೂರೆನ್ಸ್ದು. ಈಗಂತೂ 0 GST ಇದೆ, ಪ್ರೀಮಿಯಮ್ಸ್ ಎಲ್ಲ ಕಮ್ಮಿ ಆಗಿದ್ದಾವೆ. ಬೆಸ್ಟ್ ಟೈಮ್ ಇದೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಕ್ಕೆ. ಹಾಗೆ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಕೊಡೋಕ್ಕೆ ಟರ್ಮ್ ಇನ್ಶೂರೆನ್ಸ್. ಎರಡರ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲೇ ಕೊಟ್ಟಿರ್ತೀವಿ. ಸ್ನೇಹಿತರೆ, ಆಸಕ್ತರು ಮಿಸ್ ಇಲ್ಲದೆ ನೀವು ಚೆಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆಯನ್ನು ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸಬಹುದು. ಈಗ ವಾಪಸ್ ಜಪಾನ್ ಕಡೆಗೆ ಹೋಗೋಣ. ನಿಮಗೊಂದು ಪ್ರಶ್ನೆ, ಫಿಟ್ ಆಗಿರೋಕೆ ಜಿಮ್ಗೆ ಹೋಗಲೇಬೇಕಾ? ಜಪಾನಿಯರನ್ನ ಕೇಳಿದ್ರೆ ಇಲ್ಲ ಅಂತಾರೆ. ನೀವು ಜಪಾನ್ಗೆ ಹೋದರೆ ಅಲ್ಲಿ ಜಿಮ್ಗಳಲ್ಲಿ ಜಾಸ್ತಿ ಜನ ಹ್ಯೂಜ್ ಮಸಲ್ಸನ್ನು ಬರ್ಸ್ಕೊಳ್ಳೋಕೆ ಎತ್ತೆತ್ತಿ ಬಿಸಾಕೋ ತೂಕನ ಕಾಣಿಸಲ್ಲ. ಆದರೆ ಪಾರ್ಕ್ಗಳಲ್ಲಿ, ರೋಡ್ಗಳಲ್ಲಿ, ಮೆಟ್ರೋ ಸ್ಟೇಷನ್ಗಳಲ್ಲಿ ಜನ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾರೆ. ಇಲ್ಲಿನ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಆಗಿದೆ. ಜಪಾನಲ್ಲಿ ಕಾರ್ ಇಟ್ಕೊಳ್ಳೋದು ತುಂಬಾ ದುಬಾರಿ. ಪಾರ್ಕಿಂಗ್ ಫೀಸ್ ಕಟ್ಟೋದ್ರಲ್ಲೇ ಅರ್ಧ ಸಂಬಳ ಹೋಗುತ್ತೆ. ಹಾಗಾಗಿ 90% ಜನ ಟ್ರೈನ್ ಅಥವಾ ಬಸ್ ಯೂಸ್ ಮಾಡ್ತಾರೆ. ಮನೆಯಿಂದ ಸ್ಟೇಷನ್ಗೆ ನಡ್ಕೊಂಡು ಹೋಗಬೇಕು, ಸ್ಟೇಷನ್ನಲ್ಲಿ ಮೆಟ್ಟಲು ಹತ್ತಬೇಕು, ಆಮೇಲೆ ಮತ್ತೆ ಆಫೀಸ್ಗೆ ನಡಿಬೇಕು. ಒಬ್ಬ ಸಾಧಾರಣ ಜಪಾನಿ ದಿನಕ್ಕೆ ಮಿನಿಮಮ್ ಅಂದರೂ 10,000 ಸ್ಟೆಪ್ಸ್ ನಡೀತಾರೆ ಅವರೇಜ್ ಆಗಿ. ಅವರು ಎಕ್ಸಸೈಸ್ ಮಾಡ್ತಿದ್ದೀವಿ ಅಂತ ಮಾಡೋದಿಲ್ಲ, ಅದು ಅವರ ಲೈಫ್ ಸ್ಟೈಲ್ನ ಭಾಗ. ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತಾರೆ. ಅಂದರೆ ಧೂಮಪಾನ ಮಾಡಿದಾಗ ಎಷ್ಟು ಆರೋಗ್ಯ ಹಾಳಾಗುತ್ತೋ ಸುಮ್ಮನೆ ಕುತ್ಕೊಂಡಿರೋದ್ರಿಂದಲೂ ಅಷ್ಟು ಹಾಳಾಗುತ್ತೆ ಅಂತ. ಆದರೆ ಜಪಾನಿಯರು ಕೂರೋದಕ್ಕಿಂತ ಓಡಾಡೋದೇ ಜಾಸ್ತಿ. ಈ ನೀಟ್ ಆಕ್ಟಿವಿಟಿ ಅವ್ರನ್ನ ಕರಗಿಸ್ತಾ ಇದೆ, ಫಿಟ್ ಆಗಿರ್ತಾ ಇದೆ. ಸೀಕ್ರೆಟ್ ನಂಬರ್ 5, ಗ್ರೀನ್ ಟೀ ಮ್ಯಾಜಿಕ್. ನಮ್ಮಲ್ಲಿ ಬಾಯಾರಿಕೆ ಆದರೆ ಏನು ಮಾಡ್ತೀವಿ, ಅಂಗಡಿಗೆ ಹೋಗಿ ಒಂದು ಕೋಕ್, ಪೆಪ್ಸಿ ಅಥವಾ ಶುಗರ್ ಇರೋ ಜ್ಯೂಸ್ ಕುಡಿಯೋದು ತುಂಬ ಜನಕ್ಕೆ ಚಟ ಆಗಿದೆ. ಇವಾಗಂತೂ ಎನರ್ಜಿ ಡ್ರಿಂಕ್ಗಳು ಬಂದುಬಿಟ್ಟಿದ್ದಾವೆ. ಇದರಲ್ಲಿ ಬರೀ ಸಕ್ಕರೆ ಇರುತ್ತೆ, ಶುಗರ್ ಇರುತ್ತೆ, ಇಲ್ಲಾಂದರೆ ಆರ್ಟಿಫಿಷಿಯಲ್ ಡೇಂಜರಸ್ ಸ್ವೀಟ್ನರ್ಸ್ ಇರ್ತವೆ. ಆದರೆ ಜಪಾನಲ್ಲಿ ಟೀ ಅಥವಾ ಚಹಾ ಅನ್ನೋದು ಬರೀ ಪಾನೀಯ ಅಲ್ಲ, ಅದೊಂದು ಅವರಿಗೆ ರಿಲಿಜಿಯಸ್ ಆಗಿ ಫಾಲೋ ಮಾಡ್ತಾರೆ. ಅದು ಅವ್ರಿಗೆ ತುಂಬ ಲೈಫ್ನ ಭಾಗ. ಅದು ಅವರು ಊಟದ ಜೊತೆ, ಊಟ ಆದಮೇಲೆ ಕೆಲಸದ ಮಧ್ಯೆ ಕುಡಿಯೋದು ಗ್ರೀನ್ ಟೀ ಅಥವಾ ಮಚಾ ಟೀ. ಇದರಲ್ಲಿ ಸಕ್ಕರೆ ಹಾಕಲ್ಲ. ಗ್ರೀನ್ ಟೀನಲ್ಲಿ ಕ್ಯಾಟಚಿನ್ ಅನ್ನೋ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ದೇಹದ ಮೆಟಾಬಲಿಸಮ್ ಬೂಸ್ಟ್ ಮಾಡುತ್ತೆ ಮತ್ತು ಫ್ಯಾಟ್ ಬರ್ನ್ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಜಪಾನ್ನಲ್ಲಿರೋ ವೆಂಡಿಂಗ್ ಮಷಿನ್ ನೋಡಿ, ಅಲ್ಲಿ ಸಾಫ್ಟ್ ಡ್ರಿಂಕ್ಸ್ಗಿಂತ ಜಾಸ್ತಿ ವೆರೈಟಿ ಟೀ ಬಾಟಲ್ಗಳೇ ಸಿಗ್ತವೆ. ಸಕ್ಕರೆ ಇಲ್ಲದಿರೋ ಪಾನೀಯ ಕುಡಿಯೋ ಅಭ್ಯಾಸ ಅವ್ರನ್ನ ಡಯಾಬಿಟಿಸ್ನಿಂದ ದೂರ ಇಟ್ಟಿದೆ. ಸೀಕ್ರೆಟ್ ನಂಬರ್ 6, ಶೋಕುಯುಕು. ಇದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್. ಜಪಾನಲ್ಲಿ ಮಕ್ಕಳಿಗೆ ಸ್ಲಿಮ್ ಆಗಿರೋದನ್ನು ಬಾಲ್ಯದಲ್ಲೇ ಹೇಳ್ಕೊಡ್ತಾರೆ. ಹೇಗೆ 2005ರಲ್ಲಿ ಒಂದು ಕಾನೂನು ತಗೊಂಬಂದ್ರು. ಅದರ ಹೆಸರು ಶೋಕುಯುಕು, ಅಂದರೆ ಫುಡ್ ಎಜುಕೇಷನ್. ಜಪಾನ್ ಸ್ಕೂಲ್ಸಲ್ಲಿ ಮಕ್ಕಳು ಮನೆಯಿಂದ ಡಬ್ಬಿ ತರೋ ಹಾಗಿಲ್ಲ. ಶಾಲೆಯಲ್ಲೇ ನ್ಯೂಟ್ರಿಷನಿಸ್ಟ್ ಡಿಸೈಡ್ ಮಾಡಿರೋ ಬ್ಯಾಲೆನ್ಸ್ಡ್ ಊಟವನ್ನು ಎಲ್ಲರೂ ತಿನ್ನಬೇಕು. ಪಿಜ್ಜಾ, ಬರ್ಗರ್, ಚಿಪ್ಸ್ ಸ್ಕೂಲ್ ಕಾಂಪೌಂಡ್ ಒಳಗೂ ಕಾಲಿಡಂಗಿಲ್ಲ. ಅಷ್ಟೇ ಅಲ್ಲ, ಜಪಾನ್ ಸ್ಕೂಲ್ಗಳಲ್ಲಿ ಮಕ್ಕಳೇ ಊಟ ಬಡಿಸ್ಕೋಬೇಕು. ತಿಂದ ಮೇಲೆ ಅವರೇ ಕ್ಲೀನ್ ಮಾಡಬೇಕು. ಇದರಿಂದ ಅವರಿಗೆ ಊಟದ ಬಗ್ಗೆ ಗೌರವ ಬೆಳೆಯುತ್ತೆ. ದುರಹಂಕಾರ ಚಿಕ್ಕ ವಯಸ್ಸಲ್ಲೇ ಏರ್ಸ್ಕೊಂಡು ಓಡಾಡ್ತಿರ್ತಾರೆ ಈಗಿನ ಯಂಗ್ಸ್ಟರ್ಸ್ ಮಕ್ಕಳು. ಅದು ತಪ್ಪುತ್ತೆ. ಚಿಕ್ಕ ವಯಸ್ಸಲ್ಲೇ ಯಾವುದು ಹೆಲ್ದಿ, ಯಾವುದು ಅನ್ಹೆಲ್ದಿ ಅನ್ನೋ ನಾಲೆಜ್ ಬಂದರೆ ದೊಡ್ಡವರಾದ್ಮೇಲೆ ಅವರು ತಪ್ಪು ದಾರಿಗೆ ಹೋಗಲ್ಲ ಅನ್ನೋ ಲೆಕ್ಕಾಚಾರ ಜಪಾನಿಯರ್ದು. ಇವತ್ತು ಜಪಾನ್ ಒಬೆಸಿಟಿ ರೇಟ್ ಕಮ್ಮಿ ಇರೋದಕ್ಕೆ ಈ ಶೋಕುಯುಕು ಕಾನೂನೇ ಮುಖ್ಯ ಕಾರಣ. ಸೀಕ್ರೆಟ್ ನಂಬರ್ 7, ದಪ್ಪಗಿದ್ರೆ ಫೈನ್ ಕಟ್ಟಬೇಕು. ಸ್ನೇಹಿತರೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಜಪಾನ್ ಸರ್ಕಾರ ಜನ ದಪ್ಪಗಾಗೋದನ್ನ ತಡೆಯೋಕೆ ಎಂತ ರೂಲ್ಸ್ ತಂದಿದೆ ಗೊತ್ತಾ? ಇದನ್ನ ಮೆಟಾಬೋ ಲಾ ಅಂತ ಕರೀತಾರೆ.
40-24 ವರ್ಷದ ಒಳಗಿರೋ ಪ್ರತಿಯೊಬ್ಬ ಉದ್ಯೋಗಿಯ ಸೊಂಟದ ಅಳತೆಯನ್ನು ಕಂಪನಿಗಳು ವರ್ಷಕ್ಕೊಮ್ಮೆ ಚೆಕ್ ಮಾಡಬೇಕು. ಸರ್ಕಾರ ಫಿಕ್ಸ್ ಮಾಡಿರೋ ಲಿಮಿಟ್ ಎಷ್ಟು ಗೊತ್ತಾ? ಗಂಡಸರಿಗೆ 33.5 ಇಂಚು ಫಿಟ್ಟೆಸ್ಟ್ ಇರಬೇಕು. ನಮ್ಮಲ್ಲೆಲ್ಲ 33 ಇಂಚ್ ಗಂಡಸರಿಗೆ ಸೊಂಟ ಇತ್ತು ಅಂತ ಹೇಳಿದ್ರೆ ತುಂಬ ಫಿಟ್ ಅಂತ. ಅಲ್ಲಿ ಮ್ಯಾಂಡೇಟರಿ ಗವರ್ಮೆಂಟ್ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಹೆಂಗಸರಿಗೆ 35.4 ಇಂಚು. ಇದಕ್ಕಿಂತ ದಪ್ಪ ಇದ್ರೆ ಅವರಿಗೆ ಜೈಲು ಶಿಕ್ಷೆ ಆಗಲ್ಲ, ಆದರೆ ಆ ಕಂಪನಿಗೆ ಸರ್ಕಾರ ಫೈನ್ ಹಾಕುತ್ತೆ. ಹಾಗೆ ಆ ವ್ಯಕ್ತಿಗೆ ಕಡ್ಡಾಯವಾಗಿ ಡಯಟ್ ಕ್ಲಾಸಸ್ ಅಟೆಂಡ್ ಮಾಡಿಸ್ತಾರೆ. ಆಮೇಲೆ ಅಂದ್ರೆ ನೀವು ಫಿಟ್ ಆಗಿರೋದು ನಿಮ್ಮ ಪರ್ಸನಲ್ ವಿಚಾರ ಅಲ್ಲ, ಅದು ದೇಶದ ಜವಾಬ್ದಾರಿ ಅಂತ ಜಪಾನ್ ಸರ್ಕಾರ ನಂಬಿದೆ. ಅಲ್ಲಿ ದಪ್ಪಗಿರೋದನ್ನ ಜನ ಮುಜುಗರ ಅಂತ ಭಾವಿಸ್ತಾರೆ. ಜಪಾನಲ್ಲಿ ದಪ್ಪನ ಛೇ ಅಂತ ಹೇಳಿ. ಇದನ್ನ ಸೋಷಿಯಲ್ ಪ್ರೆಷರ್ ಅಂತನಾರು ಅನ್ನಿ ಅಥವಾ ಹೆಲ್ತ್ ಅವೇರ್ನೆಸ್ ಅನ್ನಿ, ಒಟ್ಟಿನಲ್ಲಿ ಜನ ಫಿಟ್ ಆಗಿ ಲಾಂಗ್ ಟರ್ಮ್ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಗೊತ್ತಾಯ್ತಲ್ಲ, ಜಪಾನಿಯರ ಆರೋಗ್ಯದ ಗುಟ್ಟು ಯಾವುದೋ ಒಂದು ಮಾತ್ರೆ ಅಥವಾ ಸರ್ಜರಿ ಅಲ್ಲ, ಅವರ ಶಿಸ್ತುಬದ್ಧ ಲೈಫ್. 1 ಸ್ವಲ್ಪ ತಿನ್ನೋದು, 2 ವೆರೈಟಿ ತಿನ್ನೋದು, 3 ನಡೆಯೋದು, 4 ಸಂಪ್ರದಾಯಕ್ಕೆ ಬೆಲೆ ಕೊಡೋದು. ನಮ್ಮ ಭಾರತದಲ್ಲೂ ಹಿಂದಿನ ಕಾಲದಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ ಇತ್ತು. ಮಿತವಾಗಿ ತಿಂದ್ರೆ ಅಮೃತ, ಅತಿಯಾದ್ರೆ ಅಮೃತವೂ ವಿಷ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆದ್ರೆ ವೆಸ್ಟರ್ನ್ ಕಲ್ಚರ್ ಫಾಲೋ ಮಾಡೋ ಭರದಲ್ಲಿ ನಾವು ಖುಷಿ ಆದ್ರೂ ತಿಂತೀವಿ, ಸ್ಟ್ರೆಸ್ ಆದ್ರೂ ಓವರ್ ಈಟಿಂಗ್ ಮಾಡ್ತೀವಿ. ನಮ್ಮ ಹಳೆ ಪದ್ಧತಿ ಮರೆತು ಪಿಜ್ಜಾ ಬರ್ಗರ್ ಹಿಂದೆ ಬಿದ್ದಿದ್ದೀವಿ. ಜಪಾನ್ ಮಾಡರ್ನ್ ಆದ್ರೂ ಕೂಡ ತಮ್ಮ ಊಟದ ಸಂಪ್ರದಾಯವನ್ನ ಬಿಟ್ಕೊಟ್ಟಿಲ್ಲ. ನಾವು ಪೂರ್ತಿ ಜಪಾನಿಯರ ತರ ಬದುಕೋಕೆ ಆಗದೆ ಇದ್ರೂ ಕೂಡ ಅವರಲ್ಲಿರೋ 1-2 ಒಳ್ಳೆ ಗುಣಗಳನ್ನ, ಅಂದ್ರೆ ಹರ ಹಚಿಬು ಅಥವಾ ದಿನಕ್ಕೆ 30 ನಿಮಿಷ ವಾಕಿಂಗ್ ಮಾಡೋದನ್ನ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಕೂಡ ಹೆಲ್ದಿ ಆಗಿರೋಕೆ ಸಾಧ್ಯ. ನಿಮಗೀಗ ತಿಳ್ಕೊಂಡ ಜಪಾನಿಯರ ಸುಮಾರು ವಿಚಾರಗಳಲ್ಲಿ ಯಾವ್ದು ತುಂಬಾ ಇಷ್ಟ ಆಯ್ತು? ಅಥವಾ ನಮ್ಮ ಇಂಡಿಯಾದಲ್ಲಿ ಇದೆಲ್ಲ ವರ್ಕೌಟ್ ಆಗಲ್ಲ ಗುರು ಅಂತ ನಿಮಗೆ ಅನ್ಸುತ್ತಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಲ್ಲ, ನಿಮ್ಮ ತಟ್ಟೆಯಲ್ಲಿದೆ. ಇಂತಹದ್ದೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಆಸಕ್ತಿ ಇರೋರು, ನಿಮ್ಮ ಫ್ಯಾಮಿಲಿಯ ಆರೋಗ್ಯದ ಭದ್ರತೆಯನ್ನು ಎನ್ಶೋರ್ ಮಾಡಬೇಕು ಅಂತ ಅನ್ಕೊಂಡಿರೋರು, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಅಲ್ಲೇ 2ನೇ ಲಿಂಕ್ ಟರ್ಮ್ ಇನ್ಶೂರೆನ್ಸ್ದು ಕೂಡ ಇರುತ್ತೆ, ಅದನ್ನು ಕೂಡ ನೀವು ಆಸಕ್ತರು ಚೆಕ್ ಮಾಡ್ಬೋದು, ಮಾಡಿಸ್ಕೊಳ್ಬೋದು ನಿಮಗೆ, ನಿಮ್ಮ ಫ್ಯಾಮಿಲಿಗೆ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.